ದಾರಿಯಲ್ಲಿನೇ ಯಾವುದೊಂದು ನಮ್ಮ ಕಾಂಪ್ಯಾಕ್ಟರ್ ಇರುತ್ತೆ 7 ಟನ್ ತಗೊಳ್ತಕ್ಕಂಥ, ಅದರಲ್ಲಿನೇ ಕಸ ಹಾಕುವಾಗ ಸುಮಾರು ಸಮಸ್ಯೆ ಉಂಟಾಗುವುದು. ರೋಡ್ ಮೇಲೆ ನಿಲ್ಲುವುದು, ಆಮೇಲೆ ವಾಸನೆ ಇರ್ತಕ್ಕಂಥ ಜನರಿಗೆ ಅಂತ ದೃಷ್ಟಿಯಿಂದ ಈ ನಮ್ಮ ನಗರದಲ್ಲಿ ಸುಮಾರು 5,000 ಟನ್ ಹಸಿ ಕಸ ಬರುತ್ತದೆ. ಅದಕ್ಕಾಗಿ 27 ಟ್ರಾನ್ಸ್ಫರ್ ಸ್ಟೇಷನ್ ನಾವು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ ಗೊತ್ತಿದ್ದ ಹಾಗೆ ನಮ್ಮ ಕೋರಮಂಗಲದಲ್ಲಿ BTM ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಆಗಿದೆ. ಇದು 2ನೇ ಘಟಕ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಆಟೋ ಬಂದು ಅಲ್ಲಿ ನಾವು ವೇ ಮಾಡ್ತೀವಿ. ಇದುವರೆಗೂ ನಾವು ಮನೆಯಿಂದ ಕಸ ತಗೊಳ್ಳುವಾಗ ಯಾರು ಗುತ್ತಿಗೆದಾರರಿದ್ದಾರೆ ಅವ್ರಿಗೆ ಬರೀ ಅವರು ಒಂದು ರೌಂಡ್ ಮಾಡಿದ್ದಾರೆ ಅಂತ ಆಧಾರದ ಮೇಲೆ ಪೇಮೆಂಟ್ ಮಾಡ್ತಾ ಇದ್ದೇವೆ. ಈಗ ಅವರಿಗೆ ಕಸ ಎಷ್ಟು ಮಟ್ಟಕ್ಕೆ ಎಷ್ಟು ಕ್ವಾಂಟಿಟಿ ತಂದಿದ್ದಾರೆ ಅಂತ ಮಾಡಿ ಇಲ್ಲಿ ಫಸ್ಟ್ ನಾವು ಅದಕ್ಕೆ ವೇ ಮಾಡ್ತೀವಿ, ತೂಕ ಮಾಡಿ ಆ ಆಟೋ ಗಾಡಿಗೆ ಆ ಪ್ರಕಾರ ಪೇಮೆಂಟ್ ಮಾಡಲಾಗುವುದು. ಇನ್ನು ಮುಂದೆ ಅದನ್ನು ಆಟೋ ಬಂದು ಕ್ಲೋಸ್ಡ್ ಆಟೋ ಸೆಂಟರ್, ಇದುವರೆಗೂ ಏನ್ ಮಾಡ್ತೀವಿ ಮಂದಿ ಕೈಯಿಂದಾನೇ ಅಥವಾ ಅವರಿಗೆ ಅಲೌಡ್ ಇಲ್ಲ ನಮ್ಗೆ ರೂಲ್ಸ್ ನಲ್ಲಿ, ಆದ್ರೂ ಸಹ ಅವರು ಎಲ್ಲಿದ್ದಾರೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಕೈಯಿಂದ ಟಚ್ ಮಾಡುವುದು ಇತ್ಯಾದಿ ಅದೇನು ಅವಶ್ಯಕತೆ ಇಲ್ಲ. ಈಗ ಆಟೋ ಅಲ್ಲಿ ಬಂದು ಇಲ್ಲೇನೆ ಟಿಪ್ ಆಗಿ ಇಲ್ಲಿಗೆ ಬರುತ್ತದೆ. ಆ ಟಿಪ್ ಆಗಿರುವ ಕಸವನ್ನು ಈ ತರ ಇರ್ತಕ್ಕಂಥ ದೊಡ್ಡದು ಕ್ಯಾಪ್ಸೂಲ್ ನಲ್ಲಿ 20 ಕ್ಯೂಬಿಕ್ ಮೀಟರ್ ಸುಮಾರು 18 ಟನ್ ತಗೊಳ್ಳೋದಕ್ಕೆ ಶಕ್ತಿ ಇದೆ. ಇದರಲ್ಲಿ ಫಸ್ಟ್ ನಾವು ಆ ಕಸವನ್ನು ಇದನ್ನು ಸ್ವಲ್ಪ ಕಂಪ್ರೆಸ್ ಮಾಡ್ತೀವಿ. ಕಂಪ್ರೆಸ್ ಮಾಡುವಾಗ ಅಲ್ಲಿ ಲೀಚೆಡ್ ಏನಿದೆ, ರಸ ಏನಿದೆ ಅದು ಹಾಗೆ ಬಿಡುತ್ತದೆ. ಆ ರಸ ಕಂಟೈನರ್ ನಲ್ಲಿ ಕಲೆಕ್ಟ್ ಆಗ್ತದೆ. ಅದಕ್ಕೆ ಲೀಚೆಡ್ ಟ್ರೀಟ್ಮೆಂಟ್ ಆಗಿ ಕಳಿಸ್ಬಿಡ್ತೀವಿ. ಹೀಗಾಗಿ ವಾಸನೆ ಬರುವುದಿಲ್ಲ. ವಾಸನೆ ಬರುವುದು ಲೀಚೆಡ್ ಇಂದ ಬರುತ್ತದೆ. ಆ ದ್ರವ್ಯ ಏನಿದೆ ಹೋಗ್ಬಿಡುತ್ತದೆ. ಈಗ ಬರೀ ಕಸ ಏನಿದೆ ಹಸಿ ಕಸ ಅದು ಬರೀ ಸ್ವಲ್ಪ ಕಂಪ್ರೆಸ್ ಆಗಿರುವುದರಿಂದ ಒಣಗಿ 18 ಟನ್ ಇದು ತಗೊಳ್ತಾರೆ, 20 ಕ್ಯೂಬಿಕ್ ಮೀಟರ್. ಈಗ ಸದ್ಯಕ್ಕೆ ನಾವು ನೋಡಿರ್ಬೋದು ಆ ಗ್ರೀನ್ ಕಲರ್ದು ನಮ್ಮ ಕಾಂಪ್ಯಾಕ್ಟರ್ ಓಪನ್ ತರ ಇರುತ್ತೆ. ಅಲ್ಲಿ 7 ಟನ್ ತಗೊಂಡು ಹೋಗ್ತೀವಿ. ಅಲ್ಲಿ ಕೂಡ ಚಲ್ತಾ ಇರುತ್ತದೆ ಮತ್ತು ಕೂಡ ವೇಗದಲ್ಲಿ ಹೋಗ್ತಾ ಇದ್ದಾಗ ಕಷ್ಟ ಉಂಟಾಗ್ತಾ ಇರುತ್ತದೆ, ಚಲ್ತಾ ಇರುತ್ತದೆ, ನಮಗೂ ಕೂಡ ಕಷ್ಟ ಅಂತ ಇರ್ತದೆ. ಈಗ ಅದನ್ನು 2 ಅಷ್ಟು ಇದು ಒಂದೇ ಇದರಲ್ಲಿ ಹೋಗ್ಬಿಡುತ್ತೆ. 2.5 ಅಷ್ಟು ಇಲ್ಲೇ ಒಂದೇ ಇದರಲ್ಲಿ ಹೋಗ್ತಿರುವುದರಿಂದ ದಾರಿಯಲ್ಲಿ ನಾವು ಸುಮಾರು ಜಾಗ ಏನು ತಗೊಳ್ತೀವಿ, ಬೇರೆ ಜನರಿಗೆ ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತದೆ, ಅದು ಕಡಿಮೆ ಆಗ್ತದೆ. ಇದರಲ್ಲಿ ಯಾವುದು ಹೊರಗಡೆ ಬರುವುದಿಲ್ಲ. ಇದು ತಗೊಂಡು ಡೈರೆಕ್ಟ್ ಪ್ಲಾಂಟ್ಗೆ ಹೋಗ್ಬೇಕು. ಪ್ರಾಸೆಸಿಂಗ್ ಪ್ಲಾಂಟ್ ನಲ್ಲಿ ಹಸಿ ಕಸ ಪ್ರಾಸೆಸ್ ಆಗಿ ಹೋಗ್ಬೇಕು. ಲೀಚೆಡ್ ಟ್ರೀಟ್ಮೆಂಟ್ ಸೆಪರೇಟ್, ಹೌದು. ಇಲ್ಲಿ ಲೀಚೆಡ್ ಇಂದ ಟ್ರೀಟ್ಮೆಂಟ್ ಮಾಡ್ಕೊಂಡು ಇಲ್ಲಿಂದ ನಾವು ಈ ಗುತ್ತಿಗೆಯಲ್ಲಿ ತಗೊಂಡು ಹೋಗ್ಬೇಕು ಲೀಚೆಡ್. ಈಗ ಏನಿದೆ ಅಂದ್ರೆ ಇವೆಲ್ಲ ವ್ಯವಸ್ಥೆ ಮಾಡಿ ಈಗ ಏನಾಗಿದೆ, ನಾವು ಇಲ್ಲಿ 2 ಓಪನಿಂಗ್ ನೋಡ್ತಾ ಇದ್ದೀರಿ. ಇದು ಟ್ರಾನ್ಸ್ಫರ್ ಸ್ಟೇಷನ್. ಅಲ್ಲಿ ಫಸ್ಟ್ ಏನು ತೋರಿಸ್ತಾ ಇದ್ದೀವಿ, ಅದರಲ್ಲಿ ಮಿಕ್ಸ್ಡ್ ವೇಸ್ಟ್ ಬಂದಾಗ ಅದನ್ನು ಕೂಡ ಆಟೋದಿಂದ ಕೆಲವು ಕಡೆಗೆ ವಿಂಗಡಣೆ ಆಗ್ತಾ ಇಲ್ಲ, ಜನರು ಮಿಸ್ ಮಾಡಿಬಿಡ್ತಾರೆ. ಇದಕ್ಕಾಗಿ ಬ್ಲ್ಯಾಕ್ ಸ್ಪಾಟ್ ನಲ್ಲಿ ಸುಮಾರು ನಮ್ಗೆ 1000 ಬ್ಲ್ಯಾಕ್ ಸ್ಪಾಟ್ ನಿತ್ಯ ನಾವು ಕ್ಲೀನ್ ಮಾಡ್ತೀವಿ. 1000 ಟನ್ ಮೇಲ್ಪಟ್ಟು ಅದು ಆಟೋಗೆ ತಂದು ಆ ಪ್ಲಾಸ್ಟಿಕ್ ಇತ್ಯಾದಿ ಏನಿದೆ ಬೇರ್ಪಡಿಸುವುದು, ಇದು ಹಸಿ ಕಸ ಏನಿದೆ ಬೇರ್ಪಡಿಸುವುದು. ಆ ಥರ 6 ಕೋಟಿಯಲ್ಲಿ ನಾವು 6.5 ಕೋಟಿಯಲ್ಲಿ ಮಾಡ್ತಾ ಇದ್ದೀವಿ. ಅದು ಎಲ್ಲ ಕಡೆಗೆ ಹಾಕ್ಲಕ್ಕೆ ಹೋಗುವುದಿಲ್ಲ. ಎಲ್ಲಿ ಜಾಸ್ತಿ ಬಡವರು ಇದ್ದಾರೆ ಅವರು ಬೇರ್ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆ 8 ಬಿನ್ಸ್ ಇಟ್ಕೊಂಡಿಲ್ಲ, ಅಥವಾ ಎಲ್ಲಿ ಬ್ಲ್ಯಾಕ್ ಸ್ಪಾಟ್ ಜಾಸ್ತಿ ಉಂಟಾಗ್ತಾ ಇದೆ ಆ ಕಡೆಗೆ ಈ ಎಲ್ಲ ಒಂದು ಮಾಡ್ತೀವಿ. ಸೊ ಆ ಜಾಗದಲ್ಲಿ ಮಾತ್ರ 4-5 ಕಡೆಗೆ ಹಾಕ್ಬೋದು. 27 ಟ್ರಾನ್ಸ್ಫರ್ ಸ್ಟೇಷನ್ನಲ್ಲಿ 4-5 ಕಡೆಗೆ ಅದನ್ನು ಕೂಡ ಇದೆ. ಇದಕ್ಕಾಗಿ ರೋಡ್ಗೆ ಎಲ್ಲ ಮಾಡಿ ಕಷ್ಟ ಉಂಟಾಗ್ತಾ ಇತ್ತು. ಇಲ್ಲಿ ಯಾವ ಥರ ವಾಸನೆ ಉಂಟಾಗುವುದಿಲ್ಲ. ಇಲ್ಲಿ ಬರುತ್ತದೆ ಆಟೋ, ಬೆಳಿಗ್ಗೆ ಬರುತ್ತದೆ, ಅದು ಬರ್ಬಿಟ್ಟು ಡೌನ್ಲೋಡ್ ಇದನ್ನು ಡಂಪ್ ಮಾಡಿ ಅದು ಇದರಲ್ಲಿ ಕ್ಲೋಸ್ ಆಗಿ ಹೋಗ್ತಿರೋದ್ರಿಂದ ಹೋಗ್ಬಿಡುತ್ತೆ. ಆ ಆಟೋ ಟಿಪ್ಪರ್ ಏನಿದೆ ಈಗ ಸದ್ಯಕ್ಕೆ ಒಂದು ಆಟೋ ಟಿಪ್ಪರ್ಗೆ ಸುಮಾರು ಕಾಯಬೇಕಾಗಿರುತ್ತೆ. ಇದಕ್ಕಾಗಿ ವಾಸನೆ ಆಗ್ತಾ ಇರುತ್ತದೆ. ಈಗ ಏನಾಗಿದೆ, ಇಮಿಡಿಯೇಟ್ಲಿ ಬಂದು ಟಿಪ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಆಟೋ ಟಿಪ್ಪರು ಇಮಿಡಿಯೇಟ್ಲಿ ಅದನ್ನು ಕ್ಲೋಸ್ಡ್ ಆಗಿ ಎಲ್ಲ ನೋಡಿದಿರಿ, ಕ್ಲೋಸ್ ಆಗಿ ಇದರಲ್ಲಿ ಬಂದು ಹೋಗ್ತಿರುವುದರಿಂದ ವಾಸನೆ ಬರಲಿಕ್ಕೆ ಪ್ರಶ್ನೆ ಬರುವುದಿಲ್ಲ.